ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗಿಬಿಡುತ್ತಾ ಅನ್ನುವಂತ ಒಂದಿಷ್ಟು ಸೂಚನೆಗಳು ಬರ್ತಿದೆ. ಯಾಕಂತಂದ್ರೆ ದೆಹಲಿಗೆ ಹೋಗಿ ಬಂದಂತ ಈ ಹಿರಿಯ ಶಾಸಕರು ಯಾರಿದ್ದಾರೆ ಎಲ್ಲ ಪಾಸಿಟಿವ್ ಮೂಡ್ ನಲ್ಲಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಯಾಗಿ ದೆಹಲಿಯ ಫ್ಲೈಟ್ ಅನ್ನ ಹತ್ತಿರೋದು, ಇನ್ನು ನಾವೆಲ್ಲರೂ ಕೂಡ ಒಂದೇ ಗುಂಪು, ನಮ್ಮಲ್ಲಿ ಯಾವ ಬಣಗಳಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಈ ಬಗ್ಗೆ ಕಾಂಗ್ರೆಸ್ಸಿನ ಕೆಲ ನಾಯಕರು ಮಾತನಾಡಿದ್ದಾರೆ, ನೋಡ್ಬರೋಣ. ಭಾಗ ಮಾಡ್ತಾ ಇದೀರಲ್ಲ, ನನ್ ಗುಂಪು ಅಂತ ಎಲ್ಲಿದೆ? ನನ್ ಗುಂಪು ಡೆಲ್ಲಿಯಿಂದ ಡಿಕೆ ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನ್ ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ ನನ್ ಗುಂಪು ಅಂತ ನಾನ್ ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು, 139 ಸಿದ್ದರಾಮಯ್ಯ ಶಾಸಕರು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ನೆ ಡಿಕೆ ಗುಂಪು, ಸಿದ್ದರಾಮಯ್ಯನ ಗುಂಪು. ನಿಮ್ಗೆ ಗೊತ್ತಿದ್ಯಾ ಯಾರ ಗುಂಪು ಏನೇನಿದೆ ಅಂತ? ಹೇಳಿದ್ರು ಕೂಡಲೇ ಇದು ರಿಸಲ್ಟ್ ಬಂದ್ಮೇಲೆ ಏನೋ ಒಂದು ಕ್ರಮ ತಗೊಂತಾರೆ ಹೈಕಮಾಂಡ್ ಅಂತಕ್ಕಂಥ ವಿಚಾರ ಹೇಳಿದ್ರು ಅವ್ರಿಗೆ. ಈಗ ಎಲ್ಲರೂ ವಾಪಸ್ ಬಂದಿದ್ದಾರೆ, ಎಲ್ಲರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ಮತ್ತೆ ಪ್ರಮುಖವಾದಂತ ಮಸೂದೆಗಳ ತೀರ್ಮಾನ ಲೋಕಸಭೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರಾಗ್ಲಿ ಯಾರು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಮುಖವಾದಂತ ವಿಚಾರ, ದೇಶದ ಪ್ರಮುಖವಾದಂತ ವಿಚಾರ ಚರ್ಚೆ ಆಗ್ಬೇಕಾದ್ರೆ, ಮಸೂದೆಗಳು ಚರ್ಚೆ ಆಗ್ಬೇಕಾದ್ರೆ ಈ ವಿಚಾರ ಎತ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೊದಲು ಪ್ರಮುಖವಾದಂತ ವಿಚಾರಕ್ಕೆ ಗಮನ ಹರಿಸ್ಬೇಕು, ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನು ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗ್ಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. ನಾನು ಅನ್ಕೊಂಡಿದ್ದೀನಿ ಇವತ್ತೇನೋ ಸಿಎಂ ಡಿಸಿಎಂ ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನ್ ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಏನಾದ್ರೂ ಒಂದು ಅಂತಿಮವಾದಂತ ರೂಪವನ್ನು ಹೈಕಮಾಂಡ್ ಕೊಡಬೇಕಿದ್ದಕ್ಕೆ ಪಕ್ಷ ಮುಂದೆ ನಾವಿನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದ್ರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನ ಪಕ್ಷ ತೀರ್ಮಾನ ಮಾಡಬೇಕು. ಎಲ್ಲ ಹೇಳಿಕೆ ನೋಡ್ತಿದ್ರೆ ಎಲ್ಲೋ ಒಂದು ರೀತಿ ಬದಲಾವಣೆ ಗಾಳಿ ಬೀಸ್ಬಿಡ್ತಾ ಅಂತ ಹೇಳಿಕೆಯ ವರಸನೆ ಬದಲಾಗ್ಬಿಟ್ಟಿದೆ ಎಲ್ಲರದ್ದು. ಈಗ ಏನಾಯ್ತು, ಮೊದಲಾಗಿದ್ರೆ ಕಾಂಗ್ರೆಸ್ಸಿಗೆ ಈ ಗಾಳಿಲಿ ಸುಮ್ಮನೆ ಗುಂಡು ಹೊಡ್ಕೊಂಡು ಓಡಾಡ್ತಾ ಇದ್ರು. ಆದರೆ ಯಾವಾಗ ಈ ಹೊಸ ಶಾಸಕರು, ಮೊದಲ ಬಾರಿ ಶಾಸಕರಾದವರು ಟವೆಲ್ ಹಾಕೊಂಡು ಕೂತ್ಕೊಂಡ್ರು, ಒಂದು 5 ಜನ ನಮ್ಮಲ್ಲಿ ಆಯ್ಕೆ ಮಾಡಿ ಅಂತ ಅವರು ಫೀಲ್ಡ್ಗೆ ಇಳಿದ್ರು, ಸ್ವಲ್ಪ ಬಿಸಿ ಮುಟ್ಟಿತು. ಹಿರಿಯರಲ್ಲಿ ನಾವಿದೀವಿ ಅನ್ನುವಂಥ ನಿಟ್ಟಲ್ಲಿ ಇವರೆಲ್ಲ ದೆಹಲಿಗೆ ಹೋಗಿ ಕೂತ್ಕೊಂಡಿದ್ದಾಗ ಇವರೆಲ್ಲ ಸೇರಿದ್ರು ಒಂದು 50-60 ಜನ ಆಗೋಗ್ಬಿಡ್ತಾರೆ, 60-65 ಜನ ಆಗೋಗ್ಬಿಡ್ತಾರೆ. ಈಗಲೂ ಹೈಕಮಾಂಡ್ ಮತ್ತೆ ಅದನ್ನು ಹಗುರವಾಗಿ ತಗೊಂಡ್ರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಕೊಡಲಿ ಏಟು ಬೀಳೋ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೈಕಮಾಂಡ್ ಗೊತ್ತಾದಂಗಿದೆ. ಆಮೇಲೆ ಇದಕ್ಕಿಂತ ಸುಸಂದರ್ಭ ಮತ್ತೊಂದಿಲ್ಲ. ಉಪಚುನಾವಣೆಗಳು ಮುಗೀತು, ಎಲ್ಲ ಪಂಚರಾಜ್ಯಗಳ ಚುನಾವಣೆದು ಮುಗಿದ ನಂತರದಲ್ಲಿ ಮೇ 4ರ ನಂತರ ಒಂದಷ್ಟು ಬದಲಾವಣೆ ತರಲೇಬೇಕಾಗಿದೆ. ಸಚಿವ ಸಂಪುಟ ಪುನರ್ರಚನೆಗೂ ಅಥವಾ ಪವರ್ ಶೇರಿಂಗ್ ವಿಚಾರನೋ ಯಾವುದೋ ಒಂದು ವಿಚಾರದ ಅಡಿಯಲ್ಲಿ ಕಾಂಗ್ರೆಸ್ಸಿನ ಆಡಳಿತ ವ್ಯವಸ್ಥೆ ಏನಿದೆ ಇಲ್ಲೊಂದು ಬದಲಾವಣೆ ಗಾಳಿ ಬೀಸಲೇಬೇಕಾಗಿದೆ ಅನ್ನೋಂಥ ಹೈಕಮಾಂಡ್ ಈಗ ಮನವರಿಕೆ ಆದಂಗಿದೆ ಕೊನೆಯ ಘಟ್ಟದಲ್ಲಿ. ಇನ್ನು 2 ವರ್ಷ ಮಾತ್ರ ಉಳ್ಕೊಂಡಿರುವಂಥ 2 ವರ್ಷಗಳು ಮಾತ್ರ ಉಳ್ಕೊಂಡಿರುವಂಥದ್ದು. ಹಾಗಾಗಿ ಈ 2 ವರ್ಷದಲ್ಲಿ ನಾವೇನು ಮಾಡ್ತೀವಿ ಅದೇ ನಮ್ಮ ಮುಂದಿನ ಚುನಾವಣೆಗೆ ಬುನಾದಿ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಮನಗಂಡಂಗಿದೆ. ಈ ನಿಟ್ಟಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರನ್ನು ದೆಹಲಿ ಕರೆಸ್ಕೊಂಡು ಈ ಹಿರಿಯರು ಹೆಂಗೋ ಅಲ್ಲೇ ಇದ್ದಾರೆ ಸುತ್ತಾಡ್ಕೊಂಡು, ಅಯೋಧ್ಯ ಕಾಶಿ ಎಲ್ಲ ಸುತ್ತಾಡ್ಕೊಂಡು ಇದ್ದಾರೆ. ಈ ದೇವಸ್ಥಾನಗಳ ಸುತ್ತಾಟದಲ್ಲಿರುವಂಥ ಹಿರಿಯರನ್ನೆಲ್ಲ ಕರೆಸ್ಕೊಂಡು ಇವರಿಬ್ಬರು ಹಿರಿಯರನ್ನ ಸೇರಿಸ್ಕೊಂಡು ಏನೋ ಒಂದು ಕರ್ನಾಟಕದ ರಾಜಕೀಯ ಬದಲಾವಣೆಗೆ ಸಾಕ್ಷಿ ಆಗ್ತಾರ ಹೈಕಮಾಂಡ್, ಆ ಮೂಲಕ ಏನಾದರೂ ಯೋಚನೆ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಅದಕ್ಕೆ ಪೂರಕ ಅನ್ನುವಂತೆ ಡಿ ಕೆ ಶಿವಕುಮಾರ್ ಅವರು ಮನೆಗೆ ಇವರು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿರುವಂಥದ್ದು. ಒಂದಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಾ ಇದ್ದು, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಸೆಗೆ ಸಾಹುಕಾರರು ಸಾಥ್ ಕೊಟ್ಟುಬಿಟ್ರು, ತೆರೆಮರೆಯಲ್ಲಿ ಒಂದಷ್ಟು ಕಸರತ್ತುಗಳು ನಡೀತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಇವತ್ತಿನ ಭೇಟಿ ಪುಷ್ಟಿ ಕೊಟ್ಟಂಗಿದೆ. ಸಿದ್ದರಾಮಯ್ಯ ಅವ್ರನ್ನ ಅನಾಥ ಮಾಡಿ ಹೋಗಿಬಿಟ್ರ ಇವರು ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಈಗಾಗಲೇ ಈ ಚುನಾವಣೆ ಈ ಆಡಳಿತ ಮುಗಿತಾ ಇದ್ದಂಗೆ ಅವಧಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಬಲ ಕುಗ್ಗುತ್ತೇನೋ. ಈಗ ನಾವೆಲ್ಲ ಹೊಸಬರು ಸೇರ್ಕೊಂಡು ಒಂದಷ್ಟೇನೋ ಮಾಡೋಣ ಅನ್ನೋ ನಿಟ್ಟಲ್ಲಿ ಏನಾದ್ರು ಸತೀಶ್ ಜಾರಕಿಹೊಳಿ ಸ್ವತಃ ಸಾಹುಕಾರ ಅನ್ಸ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ಬ ಸಾಹುಕಾರನ ಬಳಿ ಏನಾದರೂ ಸಾಥ್ ಕೊಟ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರ ಅನ್ನುವಂಥದ್ದು ಕೂಡ ಪಡಸಾಲೆಯಲ್ಲಿ ಮಾತು ಕೇಳಬರ್ತಾ ಇರುವಂಥದ್ದು. ಈ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಾಹುಕಾರ ಭೇಟಿ ಅಂತಂದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಡಗಳಲ್ಲಿ ಒಂದಷ್ಟು ಬೆಂಕಿ ಹತ್ಕೊಂಡಿರುತ್ತೆ, ಕಿಡಿ ಹತ್ಕೊಂಡಿರುತ್ತೆ. ಇವತ್ತು ಅವ್ರಿಗೆ 2 ಸೇರಿಕೊಂಡು ದೆಹಲಿಗೆ ಹೋಗಿರುವಂಥದ್ದು, ಸತೀಶ್ ಜಾರಕಿಹೊಳಿ ಭೇಟಿ,
ಹೊಸಬರೆಲ್ಲ ನಮಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಇರುವಂಥದ್ದು, ಮಂತ್ರಿಮಂಡಲದಲ್ಲಿ ಹಿರಿಯರಿಗೆ ನಾವು 2-3 ಬಾರಿ ಆಯ್ಕೆ ಮಾಡಿದವರಿಗೆ ಅವಕಾಶ ಕೊಡಿ ಅಂತ ಇರೋದು, ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡು ಒಂದು ಹೊಸ ಬದಲಾವಣೆಗೆ ಹಾದಿ ಹಾಕ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಯಾಕಂದರೆ ಈಗಲೂ ಇದು ಮಾಡಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ನಿಲುವೇ ಇಲ್ಲದಂತಾಗುತ್ತೆ. ನಿಲುವೇ ಇಲ್ಲದ ನಿಟ್ಟಲ್ಲಿ ಓಡಾಡ್ಕೊಂಡು ಇದು ಬಿಡ್ತೀರಿ ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಒಂದು ಹಂತಕ್ಕೆ ಒಳ್ಳೆ ಚಿಂತನೆಗೆ ಬಂದಂಗಿದೆ. ಇನ್ನು 2 ವರ್ಷ ಆದರೂ ಕೂಡ ಗ್ಯಾರಂಟಿ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಹೋಗೋದಕ್ಕೆ ಒಂದು ಸ್ಪಷ್ಟವಾದ ಆಡಳಿತ ವ್ಯವಸ್ಥೆ ಅಡಿ ತರಬೇಕಂದ್ರೆ ಒಂದು ಆಡಳಿತದ ಅಡಿಯಲ್ಲಿ ಈ ಸಂಪುಟ ಒಂದು ಒಳ್ಳೆ ಸಂಪುಟವನ್ನು ತಂದು ಕಾಂಗ್ರೆಸ್ ಮತ್ತೆ ಮರಳಿ ಹಾದಿಗೆ ತಗೊಂಡ್ಬಂದ್ರೆ ಚುನಾವಣೆ ಎದುರಿಸೋದಕ್ಕೆ ಇವ್ರ ಹತ್ರ ಒಂದು ಅಸ್ತ್ರ ಇರುತ್ತೆ. ಇಲ್ಲದೆ ಇದ್ರೆ ಮತ್ತೆ ಖಾಲಿ ಡಬ್ಬ ಅಲ್ಲಾಡಿಸ್ಕೊಂಡೇ ಓಡಾಡಬೇಕು. ಎಸ್. ಸೊ ಹಾಗಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೈ ಹಿಡಿತಾರ ಅಥವಾ ಕೈ ಕೊಡ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.